ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ನಿಮ್ಮ ಕೈಯಲ್ಲಿ ಏನಿದೆ. ಓಕೆ, ನೋಡಿ, ಒಂದು ವಿಷಯ ಅಂತೂ ನಿಜ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಬದುಕು ನಮ್ಮ ಕೈಯಲ್ಲಿಲ್ಲ, ನಾವು ಯಾರ ಜೊತೆ ಜೀವನ ಮಾಡ್ತೀವಿ ಅದು ನಿರ್ಧಾರ ನಮ್ಮ ಕೈಯಲ್ಲಿಲ್ಲ, ನಮಗೆ ಎಷ್ಟು ಜನ ಮಕ್ಕಳು, ಅವರ ಹಾವಭಾವ, ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವರ ಎಜುಕೇಷನ್ ಎಲ್ಲಿವರೆಗೂ ಆಗ್ತದೆ, ಅವರಿಂದ ನಮಗೆ ಲಾಭ ಆಗುತ್ತೋ ಇಲ್ಲೋ ಅದು ನಮ್ಮ ಕೈಯಲ್ಲಿಲ್ಲ. ನಮಗೆ ಯಾವ್ಯಾವ ಜೀವನದಲ್ಲಿ ಯಾವ್ಯಾವ ಫೇಸಲ್ಲಿ ಯಾವ್ಯಾವ ರೋಗಗಳು ಬರುತ್ತವೆ ಅದು ನಮ್ಮ ಕೈಯಲ್ಲಿಲ್ಲ. ಅಫ್ಕೋರ್ಸ್ ಡ್ಯೂ ಟು ಬ್ಯಾಡ್ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಕೆಲವೊಂದು ರೋಗಗಳು ಬರ್ತವೆ. ಬಟ್ ಸಾಕಷ್ಟು ಜನ ಇದ್ದಾರೆ, ತುಂಬ ಕಟ್ಟುನಿಟ್ಟಾದ ಆಹಾರ ಪದ್ಧತಿ ಪಾಲನೆ ಮಾಡ್ತಾ ಇರ್ತಾರೆ, ಸಾಕಷ್ಟು ಡಿಸಿಪ್ಲಿನ್ಡ್ ಲೈಫ್ ತೆಗಿತಾ ಇರ್ತಾರೆ, ಆದರೂ ಕೂಡ ಅವರಿಗೆ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, 20ನೇ ವಯಸ್ಸಿಗೆ ರೀನಲ್ ಕಿಡ್ನಿ ಫೇಲ್ಯೂರ್ ಆಗ್ತದೆ. ಇನ್ನೂ ಹಾಲು ಬಿಟ್ಟಿರಲ್ಲ, ತಾಯಿ ಹಾಲು ಕೂಡ ಬಿಟ್ಟಿರಲ್ಲ ಅಂಥವರಿಗೆ ಡಯಾಬಿಟಿಸ್, ಟೈಪ್ 1 ಡಯಾಬಿಟೀಸ್ ಆಗ್ತದೆ, ಕ್ಯಾನ್ಸರ್ ಆಗ್ತದೆ 10 ವರ್ಷದ ಮಗುವಿಗೆ. ಸೊ ಈ ರೀತಿಯಾದ್ದೆಲ್ಲ ನೋಡಿದಾಗ ಏನಾಗುತ್ತೆ, ರೋಗವು ಕೂಡ ಮನುಷ್ಯನ ಕೈಯಲ್ಲಿಲ್ಲ ಸಾಕಷ್ಟು ಬಾರಿ ಅಂತ ಅನಿಸ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಮುಪ್ಪು, ಯಾವಾಗ ಮುಪ್ಪು ಏನಿದೆ, ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ. ಆಮೇಲೆ ಸಾವು, ಸಾವಿನ ರೂಪ, ಸಾವಿನ ಸಮಯ, ಸಾವಿನ ಗಳಿಗೆ, ಸಾವಿನ ಜಾಗ, ಯಾವುದು ಕೂಡ ಎಲ್ಲವೂ ಕೂಡ ಪ್ಯಾಂಡೋರಾ ಬಾಕ್ಸ್. ಓಕೆ, ಈ ಪ್ರಕೃತಿಯ ಏನು ಅದ್ಭುತವಾದ ಚಮತ್ಕಾರಿಕವಾಗಿ ಏನು ಸೀಕ್ರೆಟ್ ಬಾಕ್ಸಲ್ಲಿ ಎಲ್ಲವೂ ಕೂಡ ಅಡಗಿ ಕೂತಿದೆ. ಪ್ರತಿಯೊಂದು ಆಯಾ ಸಮಯಕ್ಕೆ ತಕ್ಕಂತೆ ಅದು ಹೊರಗಡೆ ಒಂದೊಂದಾಗಿ ಆಚೆ ಬರಲಿಕ್ಕೆ ಶುರು ಮಾಡ್ತದೆ. ನಾಳೆ ಏನಾಗೋದಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತೇನಿದೆ ಇವತ್ತಿಂದ ಮಾತ್ರ. ಓಕೆ, ಎಲ್ಲವೂ ಪ್ರಕೃತಿ ಕೈಯಲ್ಲೇ ಅಥವಾ ಏನು ಒಂದು ಅದ್ಭುತವಾದ ಸೂಪರ್ ನ್ಯಾಚುರಲ್ ಪವರ್ ಕೈಯಲ್ಲೇ ಇದ್ದಾಗ, ಹಾಗಾದರೆ ನಮ್ಮ ಕೆಲಸ ಏನು, ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಯಾಕೆ, ಏನು, ಎತ್ತ, ಈ ಪ್ರಶ್ನೆ ಏನಿದೆ ತುಂಬ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಓಕೆ, ಈ ಸಂಪೂರ್ಣವಾಗಿ ಈ ಜಗತ್ತಿನ ಸೃಷ್ಟಿ ಉತ್ಪತ್ತಿ ಬಗ್ಗೆ ನಾವು ವಿಚಾರ ಮಾಡಿದಾಗ ಅಲ್ಲಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸೃಷ್ಟಿ ಉತ್ಪತ್ತಿ ಹೇಗಾಯಿತು ಅಂತ ಇದಕ್ಕೆ ಈ ಪ್ರಶ್ನೆಗೆ ನಿಮಗೆ ಸಾಕಷ್ಟು ಕಡೆ ಉತ್ತರ ಸಿಗ್ತದೆ. ಅದು ಸಾಂಖ್ಯ ದರ್ಶನದಲ್ಲಾಗಿರ್ಬೋದು, ವೈಶೇಷಿಕ ದರ್ಶನದಲ್ಲಾಗಿರ್ಬೋದು, ಮೀಮಾಂಸ ದರ್ಶನದಲ್ಲಾಗಿರ್ಬೋದು, ಬೇರೆ ಬೇರೆ ಷಟ್ ದರ್ಶನಗಳು, 6 ಥರದ ಏನು ದರ್ಶನಗಳಿದ್ದಾವೆ, ಆ 6 ಥರದ ದರ್ಶನಗಳಲ್ಲಿ ಈ ಸೃಷ್ಟಿ ಉತ್ಪತ್ತಿ ಯಾವ ರೀತಿ ಆಯಿತು, ಯೋಗ ದರ್ಶನದಲ್ಲಿರ್ಬೋದು, ಈ ಸೃಷ್ಟಿ ಉತ್ಪತ್ತಿ ಯಾವ ರೀತಿ ಆಯಿತು ಅಂತ ಬೇರೆ ಬೇರೆ ಥೇರೀಸ್ಗಳು ಹೇಳಿದ್ದಾರೆ. ಆ ಥೇರೀಸ್ ನೀವು ನಂಬಬಹುದು ಅಥವಾ ಬಿಡಬಹುದು, ಅದು ನಿಮಗೆ ಬಿಟ್ಟದ್ದು. 6 ಥೇರೀಸ್ ಕೂಡ ಬೇರೆ ಬೇರೆ ಇದ್ದಾವೆ. ಸಾಕಷ್ಟು ಜನ ಕೆಲವು ಥೇರೀಸ್ ನಂಬ್ತಾರೆ, ಕೆಲವು ಥೇರೀಸ್ ನಂಬೋದಿಲ್ಲ. ಓಕೆ, ಇನ್ನು ಮಾಡರ್ನ್ ಸೈನ್ಸ್ಗೆ ಅಂತ ಬಂದಾಗ ಎಲ್ಲ ಈ 6 ಷಟ್ ದರ್ಶನಗಳು ಒಂದು ಸ್ವಲ್ಪ ಸಾಮ್ಯತೆ ಹೊಂದಿದೆ. ಪಂಚತನ್ಮಾತ್ರೆಗಳಿಂದ, ಪಂಚಮಹಾಭೂತಗಳಿಂದ, ಪ್ರಕೃತಿ, ಬುದ್ಧಿ, ಮನಸ್ಸು, ಆತ್ಮ, ಈ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಈ ಸೃಷ್ಟಿ ಉತ್ಪತ್ತಿ ಆಗಿದೆ ಅಂತ ವಾದ ಮಾಡ್ತವೆ. ಪ್ರಕೃತಿ ಪುರುಷ ಸಿದ್ಧಾಂತ ಅಂತಾರೆ ಸಾಂಖ್ಯ ದರ್ಶನದ್ದು. ಇದೇ ರೀತಿಯಾಗಿ ಬೇರೆ ಬೇರೆ ದರ್ಶನಗಳು ತಮ್ಮದೇ ಆದಂಥ ಒಂದು ವಾದವನ್ನು ಮಂಡನೆ ಮಾಡಿವೆ. ಅವರವರ ನಂಬಿಕೆಯ ಅನುಸಾರವಾಗಿ ಆಯಾ ದರ್ಶನಗಳು ಸಾಕಷ್ಟು ಜನ ನಂಬ್ತಾ ಹೋಗ್ತಾರೆ. ಇನ್ನು ನಾಸ್ತಿಕ ದರ್ಶನವೂ ಕೂಡ ಇದೆ, ಅದಕ್ಕೆ ಚಾರ್ವಾಕ ದರ್ಶನ ಅಂತಾರೆ. ಈ ಜಗತ್ತು ಸುಮ್ಮನೆ ಹುಟ್ಟಿದೆ, ಎಂಜಾಯ್ ಮಾಡಿ ಸತ್ತೋಗಿ ಅಂತ ಅದು ಹೇಳ್ತದೆ. ಅದನ್ನು ಕೂಡ ನಂಬೋರು ತುಂಬ ಜನ ಇದ್ದಾರೆ. ಓಕೆ, ಅದು ಅವರವರ ನಂಬಿಕೆಗೆ ಬಿಟ್ಟದ್ದು. ಇನ್ನು ಮಾಡರ್ನ್ ಸೈನ್ಸಿಗೆ ಅಂತ ನೀವು ಬಂದಾಗ ಡಾರ್ವಿನ್ಸ್ ಥೇರಿ ತುಂಬ ಮುಂದಾಗುತ್ತೆ. ಅದು ಎವಲ್ಯೂಷನ್ ಥೇರಿ ಇರ್ಬೋದು ಅಥವಾ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥೇರಿ ಇರ್ಬೋದು. ಅವ್ನು ಏನಿದೆ, ಸಂಪೂರ್ಣವಾಗಿ ಡಾರ್ವಿನ್ಸ್ ಥೇರಿ ನಂಬರ್ 1 ಥೇರಿಯಾಗಿ ಮಾಡರ್ನ್ ಸೈನ್ಸ್ ಅಥವಾ ಈ ಏನಿದೆ ಆಧುನಿಕ ಜಗತ್ತು ಡಾರ್ವಿನ್ಸ್ ಥಿಯರಿಯನ್ನು ತುಂಬ ಪ್ರಬಲವಾಗಿ ನಂಬ್ತದೆ. ಈ ಎಲ್ಲ ವೇದ ವಿಜ್ಞಾನದಲ್ಲಿ ಹೇಳಿರುವಂಥ ಥಿಯರೀಸ್ಗಳು ಮತ್ತು ಮಾಡರ್ನ್ ಸೈನ್ಸಲ್ಲಿ ಹೇಳಿರುವಂಥ ಥಿಯರೀಸ್ಗಳು ಈ ಸೃಷ್ಟಿ ಉತ್ಪತ್ತಿ ಹೇಗಾಯಿತು ಅಂತ ಹೇಳ್ತವೆ ವಿನಃ ಯಾವ ಕಾರಣಕ್ಕೆ ಆಯಿತು ಅಂತ ಯಾರೂ ಹೇಳೋದಿಲ್ಲ. ಓಕೆ, ಹೇಳಿದರೂ ಕೂಡ ಅದು ನೀವು ನಂಬೋದಿಲ್ಲ. ಓಕೆ, ಯಾವ ಕಾರಣಕ್ಕೆ ಈ ಸೃಷ್ಟಿ ಉತ್ಪತ್ತಿ ಆಯಿತು, ಏನು ಬೇಕಾಗಿತ್ತು, ಯಾವ ಕಾರಣಕ್ಕೆ ಈ ಮನುಷ್ಯರನ್ನು ಹುಟ್ಟಿಸುವಂಥ ಅವಶ್ಯಕತೆ ಇತ್ತು, ಯಾವ ಕಾರಣಕ್ಕೆ ಪ್ರಾಣಿ ಪಕ್ಷಿಗಳನ್ನು ಹುಟ್ಟಿಸುವಂಥ ಅವಶ್ಯಕತೆ ಇತ್ತು ಈ ಪ್ರಕೃತಿಗೆ, ಯಾವ ಕಾರಣಕ್ಕೆ ವಿಧ ವಿಧವಾದ ಗಿಡ, ಮರ, ಜಲಚರಗಳು, ಕೋಟಿಗಟ್ಟಲೆ ಸಮುದ್ರದಲ್ಲಿರುವಂಥ ಪ್ರಾಣಿಗಳು, ಹಕ್ಕಿಗಳು, ಪಕ್ಷಿಗಳು, ವಿಚಿತ್ರವಾದ ಕ್ರಿಮಿ ಕೀಟಗಳು, ವೈರಸ್ಸು, ಬ್ಯಾಕ್ಟೀರಿಯಾ, ಇದೆಲ್ಲ ನೀವು ನೋಡ್ತಾ ಹೋದರೆ
ಹೇಗೆ ಉತ್ಪತ್ತಿ ಆಯಿತು ಅಂತ ಎವಲ್ಯೂಷನ್ ಥಿಯರಿ ಪ್ರಕಾರ, ಕೆಲವೊಂದು ದರ್ಶನಗಳ ಥಿಯರಿ ಪ್ರಕಾರ ನೀವು ವಾದ ಮಂಡಿಸ್ಬೋದು. ಆದರೆ ಯಾವ ಕಾರಣಕ್ಕೆ ಆಯಿತು, ಇದ್ರ ಹಿಂದೆ ಇರುವಂಥ ಉದ್ದೇಶ ನೀವು ಹುಡುಕ್ಲಿಕ್ಕೆ ಹೋದರೆ ನೀವಿನ್ನೂ 10 ಜನ್ಮ ವಿಚಾರ ಮಾಡಿದರೂ ಕೂಡ ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗೋದಿಲ್ಲ. ಬೆಟರ್ ಆ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನಿಮಗೆ ಯಾವತ್ತೂ ಕೂಡ ಕೇಳಲಿಕ್ಕೆ ಹೋಗಬೇಡಿ, ಅಥವಾ ಆ ಪ್ರಶ್ನೆ ಇನ್ನೊಬ್ಬರಿಗೂ ಕೂಡ ಯಾವತ್ತೂ ಕೇಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಆ ಪ್ರಶ್ನೆಗೆ ನಿಮಗೆ ಇನ್ನೂ 10 ಜನ್ಮ ಎತ್ತಿ ಬಂದರೂ ಕೂಡ ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗೋದಿಲ್ಲ. ಈ ಜಗತ್ತು ಯಾವ ಕಾರಣಕ್ಕೆ ನಿರ್ಮಾಣ ಆಯಿತು ಅಂತ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗೋದಿಲ್ಲ. ಆದರೆ ಒಂದು ಮಾತ್ರ ನಿಜ, ಹುಟ್ಟು, ಬದುಕು, ಸಾವು, ಜಾಬು, ಕರಿಯರು, ರೋಗ, ಮುಪ್ಪು, ಸಾವು ಯಾವುದು ಕೂಡ ನಿಮ್ಮ ಕೈಯಲ್ಲಿಲ್ಲ. ಆದರೆ ಈ ಜಗತ್ತು ಸಂಪೂರ್ಣವಾಗಿ ಒಂದು ಸಿದ್ಧಾಂತದ ಮೇಲೆ ನಿಂತಿದೆ. ಅದು ಏನು ಅಂದರೆ ಕರ್ಮ ಸಿದ್ಧಾಂತ ಅಂತ. ಓಕೆ, ಪ್ರತಿಯೊಂದು ಕೇವಲ ಜೀವಿ ಅಷ್ಟೇ ಅಲ್ಲ, ನಿರ್ಜೀವಿಯೂ ಕೂಡ ಕರ್ಮ ಮಾಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಕಲ್ಲು ಮಣ್ಣು ಆಗ್ತದೆ, ಮಣ್ಣು ಸಾಕಷ್ಟು ವರ್ಷಗಳ ನಂತರ ಕಲ್ಲು ಮಣ್ಣು ಆಗ್ತದೆ, ಮಣ್ಣು ಕಲ್ಲು ಆಗ್ತದೆ, ಸಂಪೂರ್ಣವಾಗಿ ಗಟ್ಟಿ ಅಥವಾ ಸಾಲಿಡ್ ಪದಾರ್ಥ ಏನಿರ್ತದೆ ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗ್ತದೆ. ವರ್ಷಾನುಗಟ್ಟಲೆ ಕ್ರಿಯೆಯಿಂದ ಮಣ್ಣು ಒಳಗಡೆ ಹೂತಿಟ್ಟಿರುವಂಥ ಕೆಲವು ಕೆಮಿಕಲ್ ರಿಯಾಕ್ಷನ್ಸಿಂದ ಬಂಗಾರ ಆಗ್ತದೆ, ಡೈಮಂಡ್ಸ್ ಆಗ್ತದೆ, ಸಿಲ್ವರ್ ಆಗ್ತದೆ, ಓರ್ ಆಗ್ತದೆ, ಕಬ್ಬಿಣದ ಓರ್ ಆಗ್ತದೆ. ಇದೆಲ್ಲವೂ ಏನಿದೆ ಭೂಗರ್ಭದಲ್ಲಿ ಸಾಕಷ್ಟು ಕ್ರಿಯೆಗಳು ನಡೀತಾ ಇರ್ತವೆ. ಈ ಸಂಪೂರ್ಣವಾಗಿ ಈ ಬ್ರಹ್ಮಾಂಡದಲ್ಲಿ ಮತ್ತು ಭೂಮಂಡಲದಲ್ಲಿ ಭೂಗರ್ಭದಲ್ಲಿ ಭೂಮಿ ಮೇಲೆ ಇರುವಂತಹ ಸಕಲ ಜೀವಿ ಮತ್ತು ನಿರ್ಜೀವಿಗಳು ಕರ್ಮ ಸಿದ್ಧಾಂತದ ಮೇಲೇ ಜೀವನ ನಡೆಸ್ತಾ ಇರ್ತವೆ. ಓಕೆ, ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಕೂಡ ಕರ್ಮ ಸಿದ್ಧಾಂತ ಒಂದೇ. ಭಗವದ್ಗೀತೆಯನ್ನು ನೀವು ಓಪನ್ ನೋಡಿದಾಗ ಕೂಡ ಜ್ಞಾನಯೋಗ ಮತ್ತು ಭಕ್ತಿಯೋಗ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಥಾನ ಅದಕ್ಕೆ ಕೊಟ್ಟಿದೆ. ನಂಬರ್ 1 ಸ್ಥಾನ ಯಾವಾಗಲೂ ಕೂಡ ಕರ್ಮಯೋಗಕ್ಕೆ ಕೊಟ್ಟಿದೆ. ಓಕೆ, ನಮ್ಮ ಕೈಯಲ್ಲಿ ಏನೂ ಇಲ್ಲವೇ ಇಲ್ಲ ಅಂದಾಗ ಕರ್ಮ ಯಾಕೆ ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಓಕೆ, ಸತ್ಯ ನಮ್ಮ ಕೈಯಲ್ಲಿ ಯಾವುದೂ ಕೂಡ ಇಲ್ಲ, ಆದರೆ ಒಂದು ಮಾತ್ರ ನಮ್ಮ ಕೈಯಲ್ಲಿದೆ. ಓಕೆ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ವಿಷಯ. ಓಕೆ, ಒಂದು ವಿಷಯ ಮಾತ್ರ ನಮ್ಮ ಕೈಯಲ್ಲೇ ಇದೆ. ಓಕೆ, ಅದು ಏನು ಅಂದರೆ, ಅದು ತಿಳ್ಕೋಬೇಕಾಗಿತ್ತು ಅಂದರೆ ಈ ಶರೀರದ, ಈ ಬಾಡಿಯ ಬೇಸಿಕ್ ಕಾನ್ಸೆಪ್ಟ್ಸು ನಿಮಗೆ ಅರ್ಥ ಆಗಬೇಕು. ಓಕೆ, ಆಯುರ್ವೇದದಲ್ಲಿ ಈ ಶರೀರ ಯಾವ ರೀತಿ ಮಾಡಲಾಗಿದೆ ಅಂದರೆ, ಮೊಟ್ಟ ಮೊದಲನೇದಾಗಿ ಪಂಚ ಜ್ಞಾನೇಂದ್ರಿಯಗಳು. ಓಕೆ, ಕಣ್ಣು, ಕಿವಿ, ಮೂಗು, ಏನು ಪಂಚ ಜ್ಞಾನೇಂದ್ರಿಯ, ಸ್ಪರ್ಶ, ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು 6th ಒನ್, ಓಕೆ, ಅದಕ್ಕೆ ಮನಸ್ಸು ಅಂತಾರೆ. ಷಟ್ ಇಂದ್ರಿಯ ಅಂತಾರೆ, ಅಂದರೆ 6ನೇ ಇಂದ್ರಿಯ ಅಥವಾ ಅತೀಂದ್ರಿಯ ಅಂತಾರೆ. ಅಂದರೆ ಇಂದ್ರಿಯಗಳಿಗೂ ಕೂಡ ಕಾಣಿಸುವಂಥ, ಸ್ಪರ್ಶಿಸದಂಥ, ಕೇಳಿಸುವಂಥ ಅಥವಾ ಸ್ಮೆಲ್ ಮಾಡದೇ ಇರುವಂಥ ಇನ್ನೊಂದು ಇಂದ್ರಿಯ ಅಂದರೆ ಅದು ಅತೀಂದ್ರಿಯ ಅಂತಾರೆ. ಅದು 6ನೇದ್ದು, ಅದು ಮನಸ್ಸು. ಓಕೆ, ಪಂಚ ಜ್ಞಾನೇಂದ್ರಿಯ, ಮನಸ್ಸು, ಆತ್ಮ ಮತ್ತು ಕೊನೆಯದಾಗಿ ಬುದ್ಧಿ. ಓಕೆ, ಇಷ್ಟರಿಂದ ಈ ಶರೀರ ಏನಿದೆ ಫಂಕ್ಷನ್ ಮಾಡ್ತಾ ಇರ್ತದೆ ಸದಾಕಾಲ. ಪಂಚ ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇದ್ದಾರೆ, ನಿಮ್ಮ ಕಣ್ಣು ಮುಂದೆ ಏನೋ ಒಂದು ಟ್ರ್ಯಾಜಿಡಿ ಆಗ್ತಾಯಿದೆ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗ್ತಾಯಿದೆ ಅಂದರೆ ಫಸ್ಟ್ ನಿಮ್ಮ ಪಂಚ ಜ್ಞಾನೇಂದ್ರಿಯದಲ್ಲಿ ಕಣ್ಣು ನೋಡುತ್ತೆ. ಓಕೆ, ಕಣ್ಣು ನೋಡಿ ಆ ಮೆಸೇಜ್ ಹೋಗಿ ನಿಮ್ಮ ಮನಸ್ಸಿಗೆ ಏನಿದೆ ಮೆಸೇಜ್ ಹೋಗಿ ಮುಟ್ಟಿಸ್ತದೆ. ಓಕೆ, ಮನಸ್ಸು ಏನು ಮಾಡ್ತದೆ, ಅದನ್ನು ಒಯ್ದು ಬುದ್ಧಿ ಕೈಗೆ ಕೊಡ್ತದೆ. ಓಕೆ, ಬುದ್ಧಿ ವಿಲ್ ಬಿ ಹ್ಯಾವಿಂಗ್ ಆಲ್ವೇಸ್ ಫೈನಲ್ ಸೈ. ಬುದ್ಧಿ ಏನು ಮಾಡುತ್ತೆ, ನಿರ್ಧಾರ ಮಾಡುತ್ತೆ ವೆದರ್ ವಾಟ್ ಆ್ಯಕ್ಷನ್ ಶುಡ್ ಬಿ ಟೇಕನ್. ಓಕೆ, ನಾನೇನು ಮಾಡಬೇಕು, ಅಲ್ಲಿ ಒಂದು ಟ್ರೆಜಡಿ ಆಗ್ತಾಯಿದೆ, ಅಲ್ಲಿ ಇನ್ಸಿಡೆಂಟ್ ಆಗ್ತಾಯಿದೆ ನನ್ನ ಕಣ್ಣು ಮುಂದೆ, ನಾನೇನು ಮಾಡಬೇಕು, ನಾನೇನು ಆ್ಯಕ್ಷನ್ ತೊಗೋಬೇಕು, ಅದು ನಮ್ಮ ಬುದ್ಧಿ ನಿರ್ಧಾರ ಮಾಡುತ್ತೆ. ಓಕೆ, ಕೊನೆಯದಾಗಿ ಆತ್ಮಕ್ಕೆ ಕೇವಲ ಜ್ಞಾನದ ಹಂಬಲ ಮಾತ್ರ. ಓಕೆ, ಈ ಬೇಸಿಕ್ಸ್ ಯಾವುದೂ ಕೂಡ ಅದಕ್ಕೆ ಬೇಕಾಗಿರೋದಲ್ಲ. ಫುಲ್ ಆ್ಯಂಡ್ ಫೈನಲ್ ಸೇ ನೀವು ಏನು ಆ್ಯಕ್ಷನ್ ತೊಗೊತೀರ ಅದಾದಮೇಲೆ ಆತ್ಮಕ್ಕೆ ಅದರದ್ದು ನಾಲೆಜ್ ಹೋಗಿ ಗುಪ್ತವಾಗಿ ಸ್ಟೋರ್ ಆಗುತ್ತೆ. ಓಕೆ, ಬಟ್ ಬುದ್ಧಿ ಒಂದೇನಿದೆ ಸದಾಕಾಲ ಬುದ್ಧಿ ಯಾವಾಗಲೂ ಕೂಡ ನಮ್ಮ ಕೈಯಲ್ಲೇ ಇರ್ತದೆ, ಮನಸ್ಸು ನಮ್ಮ ಕೈಯಲ್ಲಿ ಇರೋದಲ್ಲ. ತುಂಬ ಜನ ಏನು ಮಾಡ್ತಾರೆ, ಧ್ಯಾನ ಮಾಡೋದ್ರಿಂದ ಮನಸ್ಸು ಕಂಟ್ರೋಲ್ ಮಾಡ್ಕೊತೀನಿ, ಯೋಗ ಮಾಡಿ ಮೈಂಡ್ ಕಂಟ್ರೋಲ್ ಮಾಡ್ಕೊತೀನಿ, ಇದೆಲ್ಲ ಬೋಗಸ್ ಹೇಳ್ತಾ ಇರ್ತಾರೆ. ಆದರೆ ನೀವು ಸತ್ಯಾಂಶಕ್ಕೆ ಬಂದಾಗ, ಪ್ರಾಕ್ಟಿಕಲ್ ಲೈಫಿಗೆ ಬಂದಾಗ, nobody can on this planet can control or hold his mind or ಮನಸ್ಸನ್ನು ಯಾವತ್ತೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಅಂದರೆ ಅಸಾಧ್ಯವಾದ. ಸಾವಿರಾರು ವರ್ಷಗಟ್ಟಲೆ ನೀವು ಜಪ ಮಾಡಿ 1000 ವರ್ಷಗಳ ಗಟ್ಟಲೆ ಸಮಾಧಿ ಸ್ಥಿತಿಯಲ್ಲಿ ಹೋದರೂ ಕೂಡ
ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವ ಕಾರಣಕ್ಕೆ ಅವೆಲ್ಲ ಕೂಡ ಯೋಗ, ಭಗವದ್ಗೀತೆಯಲ್ಲಿ ಸಾಕಷ್ಟು ಯೋಗಗಳ ಬಗ್ಗೆ, ಅಷ್ಟಾಂಗ ಯೋಗಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲವೂ ಯಾವುದಕ್ಕೆ ಅಂದರೆ ಬುದ್ಧಿಯನ್ನು ನಿಗ್ರಹ ಮಾಡಲಿಕ್ಕೆ. ಓಕೆ, ಮನಸ್ಸಿನ ಸಹಾಯದಿಂದ ಬುದ್ಧಿಯನ್ನು ನಿಗ್ರಹ ಮಾಡಲಿಕ್ಕೆ. ಓಕೆ, ತುಂಬ ಜನ ಹಿರಿಯರು ಕೂಡ ಹೇಳ್ತಾರೆ, ಏನೋ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ನೀನು ಅಂತಿರ್ತಾರೆ. ಓಕೆ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡೋದು ಅಂದರೆ ಮನಸ್ಸು ಯಾವಾಗಲೂ ಕೂಡ ಸಡನ್ನಾಗಿ ಶಾರ್ಟ್ ಟೆಂಪರ್, ಸಿಟ್ಟಿಗೆ ಇರಿದಾಗ ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ, ಅದನ್ನು ಒಯ್ದು ಬುದ್ಧಿ ಕೈಯಲ್ಲಿ ಕೊಟ್ಟು ಸರ್ವನಾಶ ಮಾಡ್ತೀರಾ, ಅಥವಾ ಹೋಲ್ಡ್ ಮಾಡಿ ಪೇಷನ್ಸಿಂದ ಏನಾದರೂ ಒಳ್ಳೆಯ ನಿರ್ಧಾರ ತೊಗೊಂಡು ಅದನ್ನು ಚೇಂಜ್ ಮಾಡ್ತೀರಾ, ಇದು ಏನಿದೆ ಸಂಪೂರ್ಣವಾಗಿ ಬುದ್ಧಿ ಕೈಯಲ್ಲಿರ್ತದೆ. ಓಕೆ, ಈ ಬುದ್ಧಿ ಏನು ಮಾಡ್ತದೆ, ನಿಮ್ಮ ಲೈಫನ್ನು ಟರ್ನ್ ಕೂಡ ಮಾಡುವಂಥ ಒಂದು ತಾಕತ್ತಿರ್ತದೆ, ನಿಮ್ಮ ಲೈಫನ್ನು ಸಂಪೂರ್ಣವಾಗಿ ಮುಳುಗಿಸುವಂಥ ಒಂದು ತಾಕತ್ತಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ನೀವು ಕ್ರೈಮ್ ಮಾಡಬೇಕಂದ್ರೂ ಕೂಡ ಬುದ್ಧಿನೇ ಮೂಲ ಕಾರಣ. ಓಕೆ, ಮನಸ್ಸಲ್ಲ. ಯಾವುದೇ ಒಂದು ಕ್ರೈಮ್ ಆದಾಗ ಅಥವಾ ಕೆಟ್ಟ ಕೆಲಸ ಆದಾಗ ಅಥವಾ ಏನೋ ಒಂದು ದಡ್ಡತನ ಪೆದ್ದತನ ತೋರಿಸಿದಾಗ ಜನ ಏನಂತಾರೆ, ಬುದ್ಧಿ ಸರಿ ಇಲ್ಲ ಬಿಡು ಮಾರ ಅವನಿಗೆ ಅಂತಾರೆ. ಆದರೆ ಮನಸ್ಸು ಸರಿ ಇಲ್ಲ ಅಂತ ಅನ್ನೋದಿಲ್ಲ. ಓಕೆ, ಮನಸ್ಸು ಸರಿ ಇಲ್ಲದೆ ಇರೋರು ಕೆಟ್ಟವರಾಗಿರ್ತಾರೆ, ಆದರೆ ಕೆಲವೊಂದು ಸರಿ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ಆದರೆ ನೀವು ನಾಟಕೀಯವಾಗಿ ನೀವು ಒಳ್ಳೆಯವರು ಅಂತ ತೋರಿಸ್ಕೋಬೋದು. ಅದೇನಿದೆ ಬುದ್ಧಿ ಕೈಯಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ನೀವು ಮನಸ್ಸಿನಿಂದ ತುಂಬ ದುಷ್ಟರು, ತುಂಬ ಕೆಟ್ಟವರು, ಆದರೆ ಜಗತ್ತಿಗೆ ಮಾತ್ರ ನೀವು ಒಳ್ಳೆಯವರು. ಅದನ್ನು ಹೇಗಿದೆ, ನೀವು ಬುದ್ಧಿ ಮುಖಾಂತರ ನೀವು ನಾಟಕ ಆಡ್ತಾ ಇರ್ತೀರ. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ಫೈನಲ್ ಸೇ. ಯಾವಾಗಲೂ ಕೂಡ ಬುದ್ಧಿದೇ ಇರ್ತದೆ. ಈ ಬುದ್ಧಿಯನ್ನು ನಿಮಗೆ ತಕ್ಕಂತೆ ಇದನ್ನು ಮೌಲ್ಡ್ ಮಾಡ್ಬೋದು ನಾವು. ಈ ಮೌಲ್ಡ್ ಮಾಡುವಂಥ ಕೆಲಸ ಏನಿರ್ತದೆ ಅದು ಯೋಗದಿಂದ ಸಾಧ್ಯ. ಅದು ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಧಾರಣ ಆಗಿರ್ಬೋದು, ಸಮಾಧಿ ಆಗಿರ್ಬೋದು, ಅಥವಾ ಹಿರಿಯರ ಒಂದು ಸಜ್ಜನರ ಸಂಘ ಆಗಿರ್ಬೋದು. ಇದೆಲ್ಲದರಿಂದ ಏನಿದೆ ಬುದ್ಧಿ ಮೌಲ್ಡ್ ಆಗುತ್ತೆ. ಅದೇ ಕಾರಣಕ್ಕೆ ಈ ಬುದ್ಧಿ ಏನು ಮಾಡುತ್ತೆ, ನಿಮ್ಮ ಕರ್ಮಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಓಕೆ, ಆ ಬುದ್ಧಿಯಿಂದ ನೀವು ಯಾವ್ಯಾವ ರೀತಿಯಾದ ಕರ್ಮ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಆ ರೀತಿಯಾದ ಫಲ ಸಿಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ವಯಸ್ಸಾಗಿರುವಂಥ ನಿಮ್ಮ ತಂದೆ ತಾಯಿ ಇದ್ದಾರೆ. ಓಕೆ, ನಿಮ್ಮ ಹೆಂಡತಿಯ ಮಾತನ್ನು ಕೇಳಿ ಅಥವಾ ಇನ್ಯಾರ್ದೋ ಮಾತನ್ನು ಕೇಳಿ, ಅವರಿಗೆ ವಯಸ್ಸಾಗಿದೆ, ನಮಗೆ ನೋಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅವರನ್ನು ಒಯ್ದು ಅನಾಥಾಶ್ರಮದಲ್ಲಿ ಇಟ್ಟು ಬರೋಣ ಅಥವಾ ವೃದ್ಧಾಶ್ರಮದಲ್ಲಿ ಇಟ್ಟು ಬರೋಣ ಅಂತ ನಿಮಗೆ ಯಾರಾದರೂ ಸಜೆಸ್ಟ್ ಮಾಡಿದಾಗ ನೀವು ಏನು ಮಾಡ್ತೀರಾ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ, ದ್ಯಾಟ್ ವಿಲ್ ಬಿ ಇನ್ ದ ಹ್ಯಾಂಡ್ ಆಫ್ ಬುದ್ಧಿ. ಓಕೆ, ಮನಸ್ಸು ಅದನ್ನು ಗ್ರಹಣ ಮಾಡುತ್ತೆ, ಅದನ್ನು ಒಯ್ದು ಸೀದಾ ಒಯ್ದು ಬುದ್ಧಿ ಕೈಯಲ್ಲಿ ಕೊಡ್ತದೆ. ಬುದ್ಧಿ ವಿಲ್ ಮೇಕ್ ಎ ಡಿಸಿಷನ್ ತೊಗೊಳತ್ತೆ. ಬುದ್ಧಿ ಏನು ಮಾಡಬೇಕು, ಎಸ್ ತಂದೆ ತಾಯಿ ಇದ್ದಾರೆ, ನನಗೆ ಹುಟ್ಟಿ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿ ಚಿಕ್ಕವರಿದ್ದಾಗೆ ನಡ್ಕೊಂಡು ನನ್ನನ್ನು ಬೆಳೆಸಿ ಪಾಲನೆ ಪೋಷಣೆ ಮಾಡಿದ್ದಾರೆ, ನಾನು ಅವ್ರನ್ನ ಒಯ್ದು ವೃದ್ಧಾಶ್ರಮದಲ್ಲಿ ಇಡೋದು ಕರೆಕ್ಟಾ ಅಥವಾ ಮನೆಯಲ್ಲಿಟ್ಕೊಂಡು ಅವರ ಸೇವೆ ಮಾಡೋದು ಕರೆಕ್ಟಾ, ಈ ರೀತಿಯಾದ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಇದು ಸಂಪೂರ್ಣವಾಗಿ ಫೈನಲ್ ಸೇ ಬುದ್ಧಿದಿರ್ತದೆ. ಯಾವಾಗ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿಲ್ಲ ಅಥವಾ ದುಷ್ಟ ಬುದ್ಧಿ ನಿಮ್ಮದಿತ್ತು, ಯಾವುದೋ ಒಂದು ಕಾರಣಕ್ಕೆ, ಅದು ಎನ್ವೈರ್ಮೆಂಟಲ್ಲು, ಸೊಸೈಟಿಯಿಂದ ಆಗಿರ್ಬೋದು ಅಥವಾ ಪ್ರೆಷರಿಂದ ಆಗಿರ್ಬೋದು, ಏನಿರುತ್ತೆ, ಅಕಸ್ಮಾತ್ ನಿಮ್ಮ ಬುದ್ಧಿ ಏನಾದರೂ ಹಾಳಾಗಿದ್ದರೆ ಅಲ್ಲಿ ನೀವು ಡಿಸಿಷನ್ ಮೇಕಿಂಗಲ್ಲಿ ರಾಂಗ್ ಆಗ್ತೀರ. ಅವರನ್ನು ಒಯ್ದು ನೀವು ವೃದ್ಧಾಶ್ರಮದಲ್ಲಿಟ್ಟಾಗ ನಿಮ್ಮ ಕರ್ಮಕ್ಕೆ ಅದು ಅಂಟ್ಕೊಂಡ್ಬಿಡುತ್ತೆ. ಓಕೆ, ದಿಸ್ ಈಸ್ ಏನಾಗುತ್ತೆ. ಇದನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಬುದ್ಧಿ ಸರಿ ಇರಬೇಕು. ಬುದ್ಧಿ ಸರಿ ಮಾಡೋದು ನಿಮ್ಮ ಕೈಯಲ್ಲಿದೆ, ಆದರೆ ಮೈಂಡ್ ಕಂಟ್ರೋಲ್ ಮಾಡೋದು, ಆತ್ಮವನ್ನು ಕಂಟ್ರೋಲ್ ಮಾಡೋದು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಏನಿದೆ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿಲ್ಲ. ಏನೋ ಒಂದು ಸಂಪೂರ್ಣವಾಗಿ ದಿವ್ಯವಾದ ಶಕ್ತಿ ಬಂದಾಗ, ಅಷ್ಟಾಂಗ ಯೋಗದಲ್ಲಿ ಸಂಪೂರ್ಣವಾಗಿ ಒಂದು ಗ್ರಿಪ್ ಸಿಕ್ಕಾಗ, 100% ಗ್ರಿಪ್ ಸಿಕ್ಕಾಗ, ಸಮಾಧಿ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತಲ್ಲೀನನಾದಾಗ ನಿಮ್ಮ ಇಂದ್ರಿಯಗಳು, ಮನಸ್ಸು, ಆತ್ಮವನ್ನು ನೀವು ಕಂಟ್ರೋಲ್ ಮಾಡುವಂಥ ತಾಕತ್ತು ನಿಮಗೆ ಬರಬಹುದೇ ವಿನಃ ನಿಮ್ಮಂಥ ಜನರಿಗೆ, ಸಾಮಾನ್ಯವಾದ ಜನರಿಗೆ ನಾವು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು ಬುದ್ಧಿ ಮಾತ್ರ. ಯಾವಾಗ ನಾವು ನಮ್ಮ ಬುದ್ಧಿಯನ್ನು ಕಂಟ್ರೋಲಲ್ಲಿ ಇಡ್ತೀವಿ ಆಗ ಏನಾಗುತ್ತೆ, ನಮ್ಮ ಕರ್ಮ ಏನಿದೆ, ಒಳ್ಳೆ ಕರ್ಮ ಕೆಟ್ಟ ಕರ್ಮ, ಯಾವಾಗಲೂ ಕೂಡ ಈ ಜಗತ್ತು ಕರ್ಮ ಸಿದ್ಧಾಂತದ ಮೇಲೇ ಅವಲಂಬ ಆಗಿದೆ. ಓಕೆ, ನಿಮಗೆ ಇವತ್ತು ಕೆಟ್ಟದಾಗ್ತಾಯಿದೆ, ಒಳ್ಳೆಯದಾಗ್ತಾಯಿದೆ, ಏನೇ ಆಗ್ತಾಯಿದ್ರೂ ಕೂಡ ಅದು ನಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ಆಗ್ತಾಯಿರ್ತದೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕರ್ಮ ಯಾವಾಗ ಆಗುತ್ತೆ ಅಂದರೆ ಯಾವಾಗಲೂ ಕೂಡ ಬುದ್ಧಿನೇ ಡಿಸೈಡ್ ಮಾಡಿ ನಮ್ಮಿಂದ ಕರ್ಮ ಮಾಡಿಸಿರುತ್ತೆ. ಆ ಬುದ್ಧಿಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಗೀತೆಯಲ್ಲಿ ಹೇಳಿರುವಂಥ ಕೆಲವು ಸಾಧನೆಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಧ್ಯಾನ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು,
ಈ ರೀತಿಯಾದ್ದೇನಿದೆ ಸಾಧನೆಗಳಂತಾರೆ. ಈ ಸಾಧನಗಳ ಮುಖಾಂತರ ಸಾಧನೆ ಮಾಡೋದೇನಿದೆ ಇದಕ್ಕೆ ನಾವು ಕ್ರಿಯೆ ಅಂತೀವಿ. ಓಕೆ, ಈ ಏನಿದೆ ಅಟ್ ಲಾಸ್ಟ್ ಫುಲ್ ಆ್ಯಂಡ್ ಫೈನಲ್ ಯಾವುದೂ ನಮ್ಮ ಕೈಯಲ್ಲಿಲ್ಲ ಅಂದರೂ ಕೂಡ ಬುದ್ಧಿ ಮಾತ್ರ ನಮ್ಮ ಕೈಯಲ್ಲಿದೆ. ಆ ಬುದ್ಧಿಯನ್ನು ಕಂಟ್ರೋಲ್ ಮಾಡುವಂಥ ಕೆಲವು ಟೆಕ್ನಿಕ್ಸ್ ಏನಿದ್ದಾವೆ ಆ ಟೆಕ್ನಿಕ್ಸ್ ಮುಖಾಂತರ ನಾವು ಇದು ಮಾಡ್ಕೋಬೋದು. ಓಕೆ, ಆಯುರ್ವೇದದಲ್ಲಿ ಒಂದು ಇದು ಕೂಡ ಇದೆ, ಅಂದರೆ ರೋಗ ಬರಲಿಕ್ಕೆ ಏನೇನು ಕಾರಣಗಳ ನಿಧಾನಗಳು, ಒಬ್ಬ ಮನುಷ್ಯನಿಗೆ ರೋಗ ಬರಲಿಕ್ಕೆ ಏನೇನು ಕಾರಣ ಇದ್ದಾವೆ ಅಂದರೆ ಅದರಲ್ಲಿ ಪ್ರಪ್ರಥಮವಾಗಿ ಬರೋದು ಪ್ರಜ್ಞಾಪರಾಧ ಅಂತ ಬರ್ತದೆ. ಪ್ರಜ್ಞಾಪರಾಧ ಅಂದರೆ ಗೊತ್ತಿದ್ದು ಮಾಡುವಂಥ ತಪ್ಪು. ಫಾರ್ ಎಕ್ಸಾಂಪಲ್, ಈಗ ನನಗೆ ಗೊತ್ತಿದೆ ಸಿಗರೇಟ್ ಸೇದೋದು ತುಂಬ ಕೆಟ್ಟದ್ದು ಅಂತ ಗೊತ್ತಿದೆ, ಗುಟ್ಕಾ ತಿನ್ನೋದು ತುಂಬ ಕೆಟ್ಟದ್ದು ಅಂತ ಗೊತ್ತಿದೆ, ಅದು ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಗೊತ್ತಿದೆ, ಆದರೂ ಕೂಡ ನಾನು ತಿಂತೀನಿ. ಯಾಕಂದರೆ ಮೈಂಡ್ ಏನಿದೆ ಕೆನಾಟ್ ಬಿ ಕಂಟ್ರೋಲ್ಡ್. ಓಕೆ, ಮೈಂಡನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈಂಡು ಪದೇ ಅದರದ್ದು ಬಾಡಿ ಒಳಗಡೆ, ಶರೀರದೊಳಗಡೆ ನಿಕೋಟಿನ್ ಅಂಶ ಯಾವಾಗ ಕಮ್ಮಿ ಆಗ್ತದೆ ಆಗಾಗ ಅದು ನಮಗೆ ಹುರಿದುಂಬಿಸ್ತದೆ, ಮತ್ತು ತಿನ್ನು ಅಂತ ಆಗೇನಿದೆ ಅರ್ಜ್ ಫೀಲ್ ಆಗ್ತಾ ಇರ್ತದೆ. ಆ ಅರ್ಜ್ ಫೀಲ್ ಆದಾಗ ತಿನ್ನಬೇಕು ಅಂತ ಅನ್ನಿಸ್ದಾಗ ಬುದ್ಧಿ ಡಿಸೈಡ್ ಮಾಡುತ್ತೆ, ಓಕೆ ತಿನ್ನಬೇಕಾ ಬೇಡವಾ, ಇದರಿಂದ ನನ್ನ ಮೇಲೆ ಏನು ಹಾನಿ ಆಗ್ತದೆ, ಏನು ಪಾಸಿಟಿವ್ ಅಂಶ ಇದೆ. ಆ ಬುದ್ಧಿ ಏನು ಮಾಡುತ್ತೆ, ನಿಮಗೆ ಬುದ್ಧಿ ನೆಟ್ಟಗಿಲ್ಲ ಅಂದರೆ ತಿನ್ನಬೇಕನ್ಸುತ್ತೆ. ಓಕೆ, ಈ ಬುದ್ಧಿಯನ್ನು ನಾವು ಕಂಟ್ರೋಲ್ ಮಾಡಬಹುದು, ಸಂಪೂರ್ಣವಾಗಿ 100% ಕಂಟ್ರೋಲ್ನಲ್ಲಿ ಇಡ್ಬೋದು ನಾವು. ಓಕೆ, ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ಓಕೆ, ಇದು ನಾನು ರಾಂಗು ಇರ್ಬೋದು, ರೈಟು ಇರ್ಬೋದು, ಬಟ್ ಇದು ವರ್ಷಾನುಗಟ್ಟಲೆ ನಾನು ಮಾಡಿರುವಂಥ ಅಬ್ಸರ್ವೇಷನ್ನಿಂದ ಒಂದು ಪರ್ಸ್ನಲ್ ಒಪಿನಿಯನ್ ಮಾತ್ರ. ಸೊ ಅದೇ ಕಾರಣಕ್ಕೆ ಏನೂ ಕೂಡ ನಮ್ಮ ಕೈಯಲ್ಲಿಲ್ಲ ಅಂದರೂ ಕೂಡ ಬುದ್ಧಿ ಮಾತ್ರ ನಮ್ಮ ಕೈಯಲ್ಲಿದೆ. ಅದೇ ಕಾರಣಕ್ಕೆ ಈ ವಿಶ್ವದ ಮೇಲೆ ನಾವೆಲ್ಲ ಹುಟ್ಟಿದ್ದೀವಿ. ಸದಾಕಾಲ ಕರ್ಮ ಮಾಡ್ತಾ ಇರ್ಬೇಕು. ಓಕೆ, ಕಂಟಿನ್ಯೂಸ್ಲಿ. ಯಾರು ಕರ್ಮ ಮಾಡೋದಿಲ್ಲ, ಯಾರು ಕೂತಲ್ಲೇ ಕೂತ್ಕೋತಾರೆ, ಯಾರು ಬರೀ ಮಲ್ಕೊತಾರೆ, ಅವ್ರದ್ದು ಜೀವನ ಆದಷ್ಟು ಬೇಗ ನಾಶ ಆಗ್ತದೆ. ಚತುರ್ವಿಧ ಪುರುಷಾರ್ಥ ಏನಿದೆ, ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮದ ಹಾದಿಯಲ್ಲಿ ಅರ್ಥ, ದುಡ್ಡು ಗಳಿಸ್ಬೇಕು. ಓಕೆ, ದುಡ್ಡು ನನಗ್ಯಾಕೆ ಬೇಕು, ಎಲ್ಲ ಜೀವನ ಸಂಬಂಧಗಳು ಮುಖ್ಯ, ಅದು ಮುಖ್ಯ ಇದು ಮುಖ್ಯ ಅಂದರೆ ಹಾಳಾಗಿ ಹೋಗ್ತಾರೆ. ಓಕೆ, ಫಸ್ಟ್ ಧರ್ಮದ ಹಾದಿ, ಸೆಕೆಂಡು ಅರ್ಥ. ಧರ್ಮ ಆದಮೇಲೆ ಅರ್ಥನೇ ಹೇಳಿರೋದು, ದುಡ್ಡು ಮಾಡ್ಕೋಬೇಕು, ದುಡ್ಡು ಮಾಡ್ಕೊಂಡವನಿಗೆ ಮಾತ್ರ ಈ ಜಗತ್ತಿನಲ್ಲಿ ಮರ್ಯಾದೆ ಇರ್ತದೆ. ಥರ್ಡು ಧರ್ಮ ಅರ್ಥ ಕಾಮ. ಧರ್ಮದಿಂದ ಅರ್ಥವನ್ನು ಗಳಿಸಿ ಆ ಅರ್ಥವನ್ನು ಅಂದರೆ ಹಣವನ್ನು ತೆಗೆದುಕೊಂಡು ನಮ್ಮ ಕಾಮನೆಗಳನ್ನು ಏನೇನು ಇಚ್ಛೆ ಇದ್ದಾವೆ ಅವೆಲ್ಲವೂ ಕೂಡ ಪೂರ್ತಿ ಮಾಡಿಕೊಂಡು ಕೊನೆಯದಾಗಿ ಮೋಕ್ಷದ ಹಾದಿ ಏನಿದೆ ಅದನ್ನು ಹಿಡಿಬೇಕು ಅಂತ ಚತುರ್ವಿಧ ಪುರುಷಾರ್ಥ ಹೇಳ್ತದೆ. ಓಕೆ, ಇದಿಷ್ಟೇನಿದೆ ನನ್ನ ಪರ್ಸ್ನಲ್ ಒಪಿನಿಯನ್. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದರೂ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಮ್ಮ ಫೋನ್ ಕಾಲ್ಸ್ ಯಾವುದು ಕೂಡ ರಿಸೀವ್ ಮಾಡೋದಿಲ್ಲ. ನಮ್ಮ ಫೋನ್ ಕಾಲ್ ಕನ್ಸಲ್ಟೇಷನ್ ಯಾವುದೇ ಕಾರಣಕ್ಕೂ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಮಚ್. ಸ್ಟೇ ಹೆಲ್ದಿ.